ಅಬ್ಬಬ್ಬಬ್ಬ! ಈ ಚಳಿಗಾಲದಾಗ ಏನ್ ಸೆಕೆನೇ. ಬೆಳಿಗ್ಗೆ ನೋಡ್ರಿ ಮಳೆ ಬಂದು ಬಿದ್ದು ಬಿಡ್ತದ ಅನ್ಕೊಂಡೆ. ಈಗ ನೋಡಿ ಈ ತರ ಸೆಕೆ. ಪಾಪ ಆ ಕೊನೆ ಗೌಡಿ ಹೆಂಗ ಈ ಸೆಕೆ ಕೊನೆ ಕೊಯ್ತಾನ. ಮರ ಹತ್ತಬಕ್ಕೆ ನಮ್ಮನೆ ತ್ವಾಟದಾಗು ಮರ ಸರಿ ಇಲ್ಲೇ, ಆ ಮರಿಗೊಂದು ಈ ಮರಿಗೊಂದು ಇದಾವೆ. ಹೌದೇ ಅತ್ಗೆ ಸೆಕೆ. ಎಂತಂತ ಅಡಿಗೆ ಆತ ನಿಂದು? ಎಲ್ಲ ತೋಟಕ್ಕೆ ಹೋಗ್ಯಾವ? ಹ್ಞೂ, ಎಲ್ಲ ತೋಟಕ್ಕೆ ಹೋಗ್ಯವೆ. ಈಗ ಗಣಿಯ ಚಾ ಕೊಟ್ಟಕ್ಕೆ ಬಂದೇನಿ. ಒಂದು 7-8 ಜನ ಬಂದವಂತೆ. 2 ಕೊನೆಗೊಡ್ರು ಬಂದವಂತೆ. ಪಾಪೆ ಅವಕ್ಕೂ ಪುರುಷತ್ತಿಲ್ಲ, ದಿನ ಒಂದೊಂದು ಮನೆಗೆ ಹೋಗ್ಬೇಕಲ್ಲೇ. ಅದೇ 2 ಕೊನೆಗೊಡ್ರು ಬಂದವೆ. ದಿನ ನಮ್ಮನೆ ಇವು ಕಂಡಲೆಲ್ಲ ಹೇಳಿ ಹೇಳಿ ಅಂತೂ ಬಂದು ಇವತ್ತು ಒಂದಿನ. ನಂದು ಕಡುಬು ಬೇಸಕ್ಕಿಟ್ಟೇನೆ. ಇನ್ನೇ ಕೋಳಿ ಸಾರಿಗೆ ಸಾಮಾನು ಹಾಕಿರ ಆತು. ಅನ್ನನು ಬಸ್ತರ ಆತು. ಎಲ್ಲ ಸುಮಾರು ಆದಂಗೆ. ಓ ಹೌದಾ, ಸಾರೊಂದೇ ಮಾಡೋದೈತಾ? ಸರಿ, ಹಂಗಾರೆ ಮಾಡೋಣ ಬಿಡು. ನಮ್ಮ ಮನೆಗೂ ಹಂಗೆ ಇನ್ನೂ ಕೊನೆ ಕೊಯ್ಲು ಶುರು ಆಗಿಲ್ಲ. ಕೊನೆ ಗೌಡ್ರೆ ಸಿಗಲ್ಲ, ಎಲ್ಲಿ ಹೋಗು ಕೊನೆ ಗೌಡ್ರೆ ಸಿಗಲ್ಲ. ಯಾವ ಊರಿಗೆ ಹೋಗು ಹಂಗೆ ಅಂತವೆ. ನಮ್ಮನೆ ಅತ್ತಿಗೆ ಮನೆಗೂ ಹಂಗೆ ಅಂದು ಇನ್ನೂ ಕೊನೆ ಕೊಯ್ದಾಗಿಲ್ಲ. ಅದಕ್ಕೆ ಎಂತ ಮಾಡೋದು ಇಲ್ಲಿ ಹೇಳ್ತಿದ್ದೆ. ಈ ಕೊನೆ ಕೊಯ್ಲಾಗ ಹಂಗೆ ಕೊನೆ ಗೌಡ್ರಿಗೆ ಡಿಮ್ಯಾಂಡು ಜಾಸ್ತಿಯಾ. ಪಾಪ ಅವು ಎಷ್ಟು ಹೇಳಿ ಕೊಯ್ತವೆ ಹೇಳು. ಒಂದಿನ ರೆಸ್ಟ್ ಸಿಗಲ್ಲ ಅವಕ್ಕೆ. ನಮ್ಮನೆದು ಹಂಗೆಯಾ, ಕೊನೆ ಬೆಳೆದು ಗೋಟಾಗ್ಬಿಟ್ಟವೆ. ಎಂತ ಮಾಡೋದು ಗೊತ್ತಾಗ್ತಿಲ್ಲ. ಹೌದೇ ಅತ್ತಿಗೆ, ಎಲ್ಲ ಬದಿಗೂ ಹಂಗೆಯ. ನೋಡು ಮನ್ನಿತ್ಲಗೆ ಗದ್ದೆ ಕೊಯ್ಲು ಮುಗೀತು ನೋಡಿ. ಮತ್ತೆ ಕೊನೆ ಕೊಯ್ಲು ಶುರು ಮಾಡೀವಿ. ಎಂತ ಮಾಡೋಕ್ಕೂ ಬರಲ್ಲ. ಕೊನೆ ಬೆಳೆದ ಮೇಲೆ ಕೊಯ್ಯೋದೆಯ. ಕಡೆಗೆ ಎಂಥದ್ದು ಆ ಮಂಗ ಬಿಡ್ತಾವ. ನಮ್ಮ ಮನೆಗೆ ಒಂದು ಬದಿಗೆ ತೋಟ ದೂರ. ದಿನ ಹೋಗಿ ಮಂಗನ ಕಾಯೋಕ್ಕೂ ಆಗಲ್ಲ. ಮತ್ತೊಂದು 1-2 ಸರಿ ಚಲೋ ಟೈಮಿಗೆ ಹೊಡೆಸ್ಕೊಂಡಿಕ್ಕೆ ಅಷ್ಟೊಂದು ಕೊಳೆ ಬರಲ್ಲ ಅನ್ನಿಸ್ತತೆ ಈ ಸರಿಯ. ಎಂಥದ್ದು ಗೋಟಾದ್ರೂ ಒಡ್ಡಿಲ್ಲ, ಚಾಲಿನರು ಮಾಡ್ಕೊಳಕ್ ಬರ್ತಲ್ಲ, ಚಾಲ್ಯಾರು ಆತತೆ. ಅದಕ್ಕೆ ಒಂದು ಈ ಸಿಕ್ಕಿರ್ ಸಾಕೆ. ಈ ಮಂಗ ಬಿಡಲ್ಲ, ಸತ್ತೋಗ್ಲಿ. ಎಂತ ಮಾಡೋಣ. ಕೊಳೆ ಈ ಸರಿ ಬರ್ಲಾಗಿತ್ತು ಅನ್ನಿಸ್ತತೆ. ಅಯ್ಯೋ ಅತ್ಗಿ, ನಿಮ್ಮ ಮನೆ ಮದ್ದವರು ಹೊಡ್ಸ್ಕೊಂಡಿರಿ. ನಮ್ಮ ಮನೆಗೆ 2ನೇ ಸರಿ ಹೊಡ್ಸೋ ಮದ್ದೇ ಹೊಡ್ಸಿಲ್ಲ. ಒಂದು ಸರಿ ಎಂತ ಮಾಡ್ದೇವಿ, ಎಂತಾತು ಅಂದರೆ ಇದು ಔಷಧಿ ಸಿಕ್ಕಿಲ್ಲ. ಸೊಸೈಟಿಗೆ 1 ವಾರ ಹೋದು ಔಷಧಿನೇ ಬರಲ್ಲ. ಕಾಡಿಗೆ ಔಷಧಿ ಸಿಕ್ತು, ಇಲ್ಲ ನೋಡ್ರೆ ಮಳೆ ರಪ್ಪ ರಪ್ಪ ಅಂತ ಹೊಯ್ಯಕ್ಕೆ ಶುರು ಮಾಡ್ತು. ಸುಮ್ಮಗೆ ಆಗಿಲ್ಲ. ಎಂತ ಮಾಡೋದು, ಹಾಗೆ ಐತೆ ಔಷಧಿ. 2ನೇ ಸರಿ ಮದ್ದೇ ಹೊಡ್ಸಿಲ್ಲ. ಇನ್ನು ನೋಡಿ ಇನ್ನೊಂದು ವಾರಕ್ಕೆ ಕೊನೆ ಕೊಯ್ಲು ಶುರುವಾತ್ತೆ. ಸುಮ್ಮನೆ ಔಷಧಿ ಐತೆ. ನಾ ಅಂದೆ ಮುಂದಿನ ವರ್ಷಕ್ಕರ ಆತು ಚಲೋ ಇಟ್ಗಳೇ ಆ ಔಷಧಿನ. ಮತ್ತೆ ಎಂತ ಮಾಡೋದು ಹೇಳು. ಅಯ್ಯೋ ಹೌದೇ ಅತ್ತಿಗೆ, ನಂಬದಿಗೂ ಹಾಗೆ ಒಂದೊಂದು ಮನೆಗೆ 1ನೇ ಸರಿನೂ ಮದ್ದು ಹೊಡ್ಸಿಲ್ಲ. ಈ ಮಳೆ ನೋಡ್ರೆ ಬೆಳಿಗ್ಗೆ ಶುರುವಾತು ಅಂದ್ರೆ ಮಧ್ಯಾಹ್ನ ಇರಲ್ಲ, ಮಧ್ಯಾಹ್ನ ಶುರುವಾತು ಅಂದ್ರೆ ಬೆಳಿಗ್ಗೆ ಅಡಿತಾನೆ ಹಿಡ್ಕೊಬಿಡ್ತತೆ ಮಳೆ ಹೊಯ್ಯಕ್ಕೆ. ಎಂತ ಮಾಡೋದೆ. ಸಾಲಿ ಇದ್ದಷ್ಟು ಮಾಡ್ಕೊಳೋದು ಹೇಳಿ ಮಾಡ್ಕೊಂಡವೆ. ಹ್ಞೂ ಅತ್ತಿಗೆ, ಈ ಕೋಳಿ ಸಾರು ಒಂದು 5 ನಿಮಿಷ ಬೆಂದರೆ ಸಾಕೆ. ಕುದ್ರೆ ಸಾಕು. ಚಲೋ ಆಯ್ತಾ. ನಾನು ಅನ್ಕೊಂಡೇನಿ ಪರಿಮಳ ಬರ್ತೈತೆ. ಎಲ್ಲ ಸಾಮಾನು ಸುಮಾರು ಹಾಕೇನೆ. ಎಂಥದ್ದು ಇಲ್ಲಾಗಿತ್ತು, ಎಲ್ಲದೂ ತರಿಸ್ಕೊಂಡೇನಿ. ಈ ಗರಂ ಮಸಾಲೆ, ಕೊತ್ತಂಬರಿ ಸೊಪ್ಪು ಎಂಥದ್ದು ಇಲ್ಲಾಯ್ತು. ಎಲ್ಲ ತಂದು ಕೊಟ್ಟವೆ, ಮಾಡೇನಿ. ಇದ್ದಷ್ಟಕ್ಕೆ ಮಾಡೋದು ಅಷ್ಟೇ. ಕಡುಬು ಬೆಂತನ ಅನಿಸ್ತೈತೆ. ನಾ ಇಳಿಸ್ತೀನಿ ಆತ ಆತಿಗೆ. ಹ್ಞೂ ಸರಿ ಆಯ್ತು, ನೀವು ಕಡುಬು ಇಳಿಸು. ಅಯ್ಯ ಅಯ್ಯ, ಅಪ್ಪ ತೋಟಕ್ಕೆ ಅಡುಗೆ ತಗೊಬರ ಕೇಳನೆ. ಆತ ಕೋಳಿ ಸಾರು. ಇಲ್ಲ ಆತು ಕೇಳ್ರ ಆಗ್ಬೇಕಲ್ಲ. ನಮ್ಗೆಂತ ಹೊತ್ತು ಕೈ ಐತೆ ಅನ್ಕೊಂಡಿರಾ? ನಿಮ್ಗಾದ್ರೆ ಬೆಳಗಿಂದ ಒಂದೇ ಕೆಲಸ. ತೋಟಕ್ಕೆ ಹೋಗ್ಕೊಂಡು ಅಲ್ಲಿ ತೋಟ ನೋಡಿ ನಿತ್ರಾತು. ನಮ್ಗೆ ಅಂತ ಇಲ್ಲಿ ಅಡಿಗೆ ಚಾಕ್ರಿ ಮಾಡ್ಬೇಕು, ಕೊಟ್ಟಿಗೆ ಚಾಕ್ರಿ ಮಾಡ್ಬೇಕು, ಆಸ್ರಿ ಮಾಡ್ಬೇಕು, ಚಾ ಮಾಡ್ಬೇಕು. 1-2 ನಂಗೆಂತ ಬೈತೀಯ ಆಯಿ? ಅಪ್ಪ ಕೇಳ್ಕಿ ಬಂದ, ನಾ ಕೇಳ್ಕಿ ಬರಕ್ ಬಂದೇನಿ. ಕೋಳಿ ಸಾರ್ಗೆ ಅಮ್ಮಂತತೆ. ಅಯ್ಯ ನಾಳೆ ಹುಲ್ಕಿ ಅಂತ ಮಾಡ್ತೀಯೇ? ನಮಗಿಲ್ಲಿ ಕೊನೆ ಕೊಯ್ಲು ಮುಗಿಲ್ಲ. ಕೊನೆ ಕೊಯ್ಲು ಮುಗಿದ್ರೆ ಸಾಕು ಹೇಳ ಚಿಂತೆ ಆದ್ರೆ ನಿಂಗೆ ಹುಲ್ಕಿ ಚಿಂತ್ಯಾನ? ಅಯ್ಯ ಎಂಕಟಿ ಮನೆಗೆ ಕೊನೆ ಹುಲ್ಕಿಗೆ ಕಡಲೆ ಮಡ್ಡಿ ಮಾಡೇವಂತೆ. ಅಯ್ಯ ನಮ್ಮ ಮನೆಗೂ ಮಾಡೇ. ಅಲ್ಲಿ ಎಂಕಟಿ ಮನೆಗೆ ತುಪ್ಪ ಐತೆ, ಕಡಲೆ ಮಡ್ಡಿ ಮಾಡ್ಕಿ ತಿಂದಾವೆ. ನಮ್ಮ ಮನೆಗೆ ಎಲ್ಲ ಎಮ್ಮೆ ಐತೆ, ದನನೂ ಹಾಲು ಕೊಡ್ತಿಲ್ಲ. ತುಪ್ಪ ಎಲ್ಲಿಂದ ತಗೊಬತ್ತೀಯ ನೀನು? ನಂಗೆ ಗೊತ್ತು. ಅತ್ತೆ ಬರ್ಬೇಕಾರೆ ತುಪ್ಪ ಹಿಡ್ಕೊ ಬಂದತ್ತೆ. ಅಲ್ಲಿ ನೀನು ಆ ಗಂದಿಗೆ ಮೇಲೆ ಇಡ್ತಿರೋದು ನಾನು ನೋಡೇನಿ. ನೋಡ್ಬಿಟ್ಟಿಯಾ? ಸರಿ ಬಿಡಿ, ಎಂತದಾರು ಮಾಡೋಣ. ತಮ್ಮ ಇವ ಶಾಲಿ ಹೋಗಿಲ್ಲನಾ? ಶಾಲಿ ಹೋದನ. ಬೆಳಿಗ್ಗೆನೆ ಒಂದು 20 ಸರಿ ಆಯ್ತ. ನಾ ಶಾಲಿ ಹೋಗಲ್ಲ, ನಾ ಶಾಲಿ ಹೋಗಲ್ಲ, ನಮ್ಮನೆ ಕೊನೆ ಕೊಯ್ಲು ಹೇಳದ್ ನೋಡ್ರಿ. ಇವನೇ ಹೋಗಿ ಮರ ಹತ್ತಿ ಕೊನೆ ಕೊಯ್ತಾನ ಅನ್ಬೇಕು. ನೋಡು ಇಲ್ಲಿ ಬಂದ್ಕೊಂಡು